ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ಇವತ್ತಿನ ವಿಡಿಯೋ ಮೂಲಕ ನಾವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಬಗ್ಗೆ ಮಾತಾಡಕ್ ಹೋಗ್ತಾ ಇದೀವಿ. ಸೊ ಬೇಸಿಕಲಿ NPS ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಓವರ್ ಆಲ್ ಪೆನ್ಷನ್ಗೆ ಅಂತಾನೆ ಹೆಸರು ಹೇಳೋ ಪ್ರಕಾರನೇ ಪೆನ್ಷನ್ ರಿಲೇಟೆಡ್ ಇರತಕ್ಕಂತಹ ಒಂದು ಬ್ಯೂಟಿಫುಲ್ ಸ್ಕೀಮ್ ಅಂತ ಹೇಳ್ಬೋದು. ಹೈಯೆಸ್ಟ್ ರಿಟರ್ನ್ ಜನರೇಟ್ ಮಾಡೋದಕ್ಕೂ ಯೂಸ್ ಮಾಡ್ಕೊಳ್ತಾರೆ ಇದನ್ನ. ಅಟ್ ದ ಸೇಮ್ ಟೈಮ್ ಟ್ಯಾಕ್ಸ್ ಉಳಿಸೋದಕ್ಕೂ ಕೂಡ ಸುಮಾರು ಜನ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇಂಡಿವಿಜುವಲ್ಗೂ ಬೇರೆ ರೀತಿಯಾದಂತಹ ಒಂದು ಮಾರ್ಗ ಇದೆ, ಹಾಗೆ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬೇರೆ ರೀತಿಯಾದಂತಹ ಒಂದು ವೇ ಇರುತ್ತೆ. ಇವತ್ತಿನ ವಿಡಿಯೋ ಮೂಲಕ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋಣ NPS ಬಗ್ಗೆ. NPS ಅಂದ್ರೆ ಏನು, NPS ಯಾವ ರೀತಿ ಕೆಲಸ ಮಾಡುತ್ತೆ, ಓವರ್ ಆಲ್ NPS ಅಲ್ಲಿ ಬರ್ತಕ್ಕಂತಹ ವ್ಯಕ್ತಿಗಳು ಯಾರ್ಯಾರು ಇರ್ತಾರೆ, ಯಾರ್ಯಾರ ಜೋಡಿ ನಾವು ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ, NPS ತರ ಇರತಕ್ಕಂತಹ ಬೇರೆ ಸ್ಕೀಮ್ಗಳಿಗೆ ಇದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಏನೆಲ್ಲ ವ್ಯತ್ಯಾಸಗಳಿದೆ, ಈ ಎಲ್ಲ ಒಂದು ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಫೈನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ಗಳು ನಿಮಗೆ ಸಿಗಬೇಕು ಅಂತಾದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಮೊದಲನೇದಾಗಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂದ್ರೆ ಏನಪ್ಪಾ? ಸೊ ಹೆಸರು ಹೇಳೋ ಪ್ರಕಾರನೇ ಪೆನ್ಷನ್ಗೋಸ್ಕರ ಪ್ರಿಪೇರ್ ಆಗ್ತಕ್ಕಂಥವ್ರಿಗೆ ಅಥವಾ ಪೆನ್ಷನ್ ಬರಲಿ ಅಂತ ಐಡಿಯಾ ಇರತಕ್ಕಂಥವ್ರಿಗೆ ಒಂದು ಪ್ರಾಪರ್ ವೇದಲ್ಲಿ ಸಿಸ್ಟಮ್ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂತಹ ಪೆನ್ಷನ್ ಕಾಂಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳ್ಬೋದು NPS ಅನ್ನ. ಆಸ್ ಲೈಕ್ ಈಗ ಬ್ಯಾಂಕ್ ಅನ್ನ RBI ಹಾಗೆ ಸ್ಟಾಕ್ ಮಾರ್ಕೆಟ್ ಅನ್ನ ಈ ಸೆಬಿ ಯಾವ ರೀತಿ ಮಾನಿಟರ್ ಮಾಡ್ತಾ ಇದೆಯೋ ಅದೇ ರೀತಿ ಓವರ್ ಆಲ್ ಇದರಲ್ಲಿ ಬರ್ತಕ್ಕಂತಹ ಒಂದು ಆಕ್ಟಿವಿಟೀಸ್ ಗಳನ್ನ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ, ಸೊ ಇವರು ಇವತ್ತಿನ ಕಂಡೀಷನ್ಗೆ ಮಾನಿಟರ್ ಹಾಗೆ ಇದರಲ್ಲಿ ಬರ್ತಕ್ಕಂಥ ಕೆಲಸಗಳನ್ನ ಪ್ರಾಪರ್ ವೇದಲ್ಲಿ ಸಿಸ್ಟಮೈಸ್ಡ್ ವೇದಲ್ಲಿ ರನ್ ಆಗ್ಲಿಕ್ಕೆ ನೋಡ್ಕೊಳ್ತಾ ಇರ್ತಾರೆ. ಎವ್ರಿ ಇಂಡಿವಿಜುವಲ್ 18 ರಿಂದ 70 ವರ್ಷದವರೆಗೂ ಯಾರು ಇರ್ತಾರೋ ಅವರೆಲ್ಲರಿಗೂ ಇವತ್ತಿನ ಮಟ್ಟಿಗೆ ಈ ಒಂದು ಸಿಸ್ಟಮ್ ಅಥವಾ ಈ ಒಂದು ಪರ್ಟಿಕ್ಯುಲರ್ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ಇಂಡಿವಿಜುವಲ್ ಆದ್ರೂ ಇನ್ವೆಸ್ಟ್ ಮಾಡಬಹುದು, ಅಥವಾ ಕಾರ್ಪೊರೇಟ್ ಅಲ್ಲಿ ಅಥವಾ ಎಲ್ಲರೂ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಇವನ್ ಅವರು ಕೂಡ ಒಂದು ಸ್ಮಾಲ್ ವ್ಯಾಲ್ಯೂವನ್ನ ಕಾಂಟ್ರಿಬ್ಯೂಟ್ ಮಾಡಬಹುದಾಗಿರುತ್ತೆ NPS ಅಲ್ಲಿ. ಓವರ್ ಆಲ್ ಹೇಳೋದಾದ್ರೆ ಒಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಹೆಸರು ಹೇಳೋ ಪ್ರಕಾರನೇ ಪೆನ್ಷನ್ಗೋಸ್ಕರನೇ ಇರ್ತಕ್ಕಂಥ ಒಂದು ಸ್ಕೀಮ್ ಅಂತ ಹೇಳ್ಬೋದು. ಈಗ ಏಜ್ ಆದ ತಕ್ಷಣ ನಮಗೊಂದು ಪೆನ್ಷನ್ ಬರ್ಲಿಯಪ್ಪ ಅಂತ ಇರ್ತಕ್ಕಂಥ ಥಾಟ್ ಪ್ರೊಸೆಸ್ ಇರ್ತಕ್ಕಂಥವ್ರಿಗೆ ಬೆಟರ್ ಸ್ಕೀಮ್ ಅಂತ ಹೇಳ್ಬೋದು. ಇದರಲ್ಲಿ ಸುಮಾರು ರೀತಿಯಾದಂತಹ ಒಂದು ದಾರಿಗಳಿದೆ ಅಥವಾ ಸುಮಾರು ರೀತಿಯಾದಂತಹ ಒಂದು ವಿಧಗಳು ಬರುತ್ತೆ. ಇವಾಗ ಮೊದಲನೇದಾಗಿ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ನಾವು ಯಾವ ರೀತಿ NPS ಕೆಲಸ ಮಾಡುತ್ತೆ, ಅಥವಾ ನಾನು ಆಲ್ರೆಡಿ ಹೇಳ್ತಾ ಇದ್ರಲ್ಲಿ ಸುಮಾರು ಜನ ಇನ್ವಾಲ್ವ್ ಆಗಿರ್ತಾರೆ, ಯಾರ್ಯಾರ ಕೆಲಸ ಏನೇನು ಅಂತ ಹೇಳ್ಕೊಂಡು ಇವಾಗ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಬರ್ತಕ್ಕಂತಹ ಮೇನ್ ಕೆಟಗರಿ ಅಂದ್ರೆ NPS ಟ್ರಸ್ಟ್ ಅಂತ ಬರುತ್ತೆ. ಸೊ ಬೇಸಿಕಲಿ ಇಂಟ್ರೆಸ್ಟ್ ಏನ್ ಕೊಡ್ತಾರೋ ಇವರು ಇಂಟ್ರೆಸ್ಟ್ ಕೊಡ್ತಕ್ಕಂಥದ್ದನ್ನ ಸೇಫ್ ಗಾರ್ಡ್ ಮಾಡ್ತಕ್ಕಂತಹ ಒಂದು ಕೆಲಸವನ್ನ NPS ಮಾಡ್ತಾ ಇರುತ್ತೆ. ಎರಡನೇದಾಗಿ ಬರ್ತಕ್ಕಂತಹ ಪಾರ್ಟಿಸಿಪೆಂಟ್ ಅಂದ್ರೆ CRAs ಅಂತ ಕರೀತಾರೆ, ಸೆಂಟ್ರಲ್ ರೆಕಾರ್ಡ್ ಕೀಪಿಂಗ್ ಏಜೆನ್ಸೀಸ್ ಗಳು ಅಂತ ಹೇಳ್ಕೊಂಡು ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಎರಡು ಮೇಜರ್ ಈ ಒಂದು CRAs ಗಳಿರುತ್ತೆ, PFA ವೈಸ್ ಅಂತ ಹೇಳೋದ್ರ ಬಗ್ಗೆ ನಾನು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ ಬರ್ತಕ್ಕಂತಹ ಪಾರ್ಟಿಸಿಪೆಂಟ್ ಅಂದ್ರೆ ಪಾಯಿಂಟ್ ಆಫ್ ಪ್ರೆಸೆನ್ಸ್ ಅಂತ ಹೇಳ್ತಾರೆ, ಪಾಪ್ಸ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಸ್ಟಾಕ್ ಬ್ರೋಕರ್ಸ್ ಗಳಿರ್ಬೋದು ಅಥವಾ ಅವರಲ್ಲಿ ದೊಡ್ಡ ಬ್ಯಾಂಕ್ಸ್ ಗಳಿರ್ಬೋದು, ಎಲ್ಲಿ ಈ ಒಂದು NPS ಬಗ್ಗೆ ಕಮ್ಯುನಿಕೇಶನ್ ಆಗುತ್ತೋ ಅಥವಾ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಪಾಯಿಂಟ್ಸ್ ಗಳು ಅಂತ ಹೇಳ್ಬೋದು POPs ಗಳನ್ನ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥ ಮೇನ್ ರೋಲ್ PFM ದಾಗಿರುತ್ತೆ. ಸೊ ಬೇಸಿಕಲಿ ಪೆನ್ಷನ್ ಫಂಡ್ ಮ್ಯಾನೇಜರ್ ಅಂತ ಹೇಳ್ತಾರೆ. ಸೊ ಆಸ್ ಲೈಕ್ ಮ್ಯೂಚುವಲ್ ಫಂಡ್ ಅಲ್ಲಿ ಯಾವ ರೀತಿ ಒಂದು ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಇರ್ತಾರೋ ಅದೇ ರೀತಿ ಈ ಒಂದು ಫಂಡ್ ಗಳಲ್ಲೂ ಕೂಡ ಒಂದು ಮ್ಯಾನೇಜರ್ ಇರ್ತಾರೆ. ಹಾಗೆ ಕೊನೆಯದಾಗಿ ಬರ್ತಕ್ಕಂಥ ಪ್ಲೇಯರ್ ಅಂತ ಅಂದ್ರೆ ಆನ್ಯುಯಿಟಿ ಸರ್ವಿಸ್ ಪ್ರೊವೈಡರ್. ಒಂದ್ಸತಿ ರಿಟೈರ್ಮೆಂಟ್ ಅಮೌಂಟ್ ಬಂದಾದ ತಕ್ಷಣ ಅದರ ರಿಲೇಟೆಡ್ ಇರತಕ್ಕಂಥ ಪೆನ್ಷನ್ ಗಳನ್ನ ಸಿಸ್ಟಮೈಸ್ಡ್ ವೇದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಇರ್ತಕ್ಕಂತಹ ಒಂದು ಸಿಸ್ಟಮ್ ಅಂತ ಹೇಳ್ಬೋದು ಇವರನ್ನ. ಸದ್ಯದ ಮಟ್ಟಿಗೆ ಭಾರತದಲ್ಲಿ NPS ಅಂತ ನೋಡೋದಾದ್ರೆ ಎರಡು ಮೇಜರ್ CRAs ಗಳು ಇವತ್ತಿನ ಮಟ್ಟಿಗೆ ಇರ್ತಾರೆ, ಕೆಫಿನ್ ಟೆಕ್ನಾಲಜಿ ಅಂತ ಹೇಳ್ಕೊಂಡು, ಹಾಗೆ NSDL. ಸೊ ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಡೆಪಾಸಿಟರಿ ಕೂಡ ಇವರು ಇದನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಮೇಜರ್ ಆಗಿ ಎರಡು CRAs ಗಳು ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಇರ್ತಾರೆ NPS ವೈಸ್. ಹಾಗೆ POPs ಗಳು ಅಂತ ನಾನು ಆಲ್ರೆಡಿ ಹೇಳಿದೆ, ಸ್ಟಾಕ್ ಬ್ರೋಕರ್ಸ್ ಇರಬಹುದು, ಹಾಗೆ ಬ್ಯಾಂಕ್ಸ್ ಗಳಿರ್ಬೋದು. ಒಂದು ಸೆಂಟ್ರಲೈಸ್ ಸಿಸ್ಟಮ್ ಈ ಒಂದು ಕಮ್ಯುನಿಕೇಶನ್ ಗೆ ಅಥವಾ ನಾವು ಹೋಗಿ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ಬೇಕಪ್ಪ NPS ಬಗ್ಗೆ, ಮಿಡ್ಲ್ ಅಲ್ಲಿ ಕಮ್ಯುನಿಕೇಶನ್ ಸಿಸ್ಟಮ್ ಬೇಕಲ್ವಾ, ಸೊ ಅದಕ್ಕೆ ಇರ್ತಕ್ಕಂತಹ ಒಂದು ಸಿಸ್ಟಮ್ ಅನ್ನ POPs ಗಳು ಅಂತ ಹೇಳ್ತೀವಿ. ಸೊ ಮೇಜರ್ಲಿ ಸ್ಟಾಕ್ ಬ್ರೋಕರ್ಸ್ ಗಳಾಗಿರ್ಬೋದು, ಬ್ಯಾಂಕ್ ಗಳಾಗಿರ್ಬೋದು, ಇವನ್ನೆಲ್ಲ ನಾವು POPs ಗಳು ಅಂತ ಹೇಳ್ಬೋದು. ಇನ್ನ ನೆಕ್ಸ್ಟ್ ಬರ್ತಕ್ಕಂತಹ ಮೇಜರ್ ರೋಲ್ PFM ಗಳು. ಸೊ ಬೇಸಿಕಲಿ ಪೆನ್ಷನ್ ಫಂಡ್ ಮ್ಯಾನೇಜರ್ಸ್ ಅಥವಾ ಪೆನ್ಷನ್ ಫಂಡ್ ಮ್ಯಾನೇಜರ್ ಮಾಡ್ತಕ್ಕಂಥ ಒಂದು ಕಂಪನಿ ಅಂತ ಹೇಳ್ಬೋದು ನಾವು. 7 ಮೇಜರ್ PFAs ಗಳು ಇವತ್ತಿನ ಮಟ್ಟಿಗೆ ಭಾರತದಲ್ಲಿರುತ್ತೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಆದಿತ್ಯ ಬಿರ್ಲಾ ಸನ್ ಲೈಫ್ ಪೆನ್ಷನ್ ಮ್ಯಾನೇಜ್ಮೆಂಟ್, ಹಾಗೆ HDFC ಪೆನ್ಷನ್ ಮ್ಯಾನೇಜ್ಮೆಂಟ್, ICICI ಪ್ರುಡೆನ್ಶಿಯಲ್ ಪೆನ್ಷನ್ ಫಂಡ್ಸ್ ಮ್ಯಾನೇಜ್ಮೆಂಟ್, ಕೋಟಕ್ ಮಹೀಂದ್ರಾ ಪೆನ್ಷನ್ ಫಂಡ್, LIC ಪೆನ್ಷನ್ ಫಂಡ್, SBI ಪೆನ್ಷನ್ ಫಂಡ್ಸ್, ಹಾಗೆ UTI ರಿಟೈರ್ಮೆಂಟ್ ಸೊಲ್ಯೂಷನ್ಸ್. ಈ 7 ಡಿಫರೆಂಟ್ ಆಪ್ಷನ್ಸ್ ಗಳಲ್ಲಿ SBI ಏನಿದೆಯೋ SBI ಒನ್ ಆಫ್ ದ ಮೇಜರ್ PFM ಆಗಿರ್ತಾರೆ ಇವತ್ತಿನ ಕಂಡೀಷನ್ ಅಂತ ಹೇಳೋದಾದ್ರೆ. ಸುಮಾರು 2.8 ಲಕ್ಷ ಕೋಟಿಗಳಷ್ಟು ಒಂದು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅನ್ನ ಇವತ್ತಿನ ಮಟ್ಟಿಗೆ ಹ್ಯಾಂಡಲ್ ಮಾಡ್ತಾ ಇರುತ್ತೆ ಈ ಒಂದು ಫಂಡ್. ಈ ಒಂದು ಡೇಟಾವನ್ನ 30 ಏಪ್ರಿಲ್ 2022 ಪ್ರಕಾರ ನೋಡಿರೋದು. ಸೊ ಅಂದ್ರೆ ರೀಸೆಂಟ್ ಡೇಟಾನೇ ಆಗಿರುತ್ತೆ. ಓವರ್ ಆಲ್ ಮಾರ್ಕೆಟ್ ಶೇರ್ ಅಥವಾ ಈ ಒಂದು ಎಲ್ಲಾ 7 ಆಪ್ಷನ್ಸ್ ಗಳಲ್ಲಿ ಅಂತ ನೋಡೋದಾದ್ರೆ ಮಾರ್ಕೆಟ್ ಶೇರ್ ವೈಸ್ SBI 53% ನಷ್ಟು ಮಾರ್ಕೆಟ್ ಶೇರ್ ನ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ PFMs ಗಳ ವೈಸ್ ನೋಡೋದಾದ್ರೆ. ಬಟ್ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಇಲ್ಲಿ ಯಾರು ಗವರ್ಮೆಂಟ್ ಎಂಪ್ಲಾಯೀಸ್ ಗಳಾಗಿರ್ತಾರೋ ಗವರ್ಮೆಂಟ್ ಎಂಪ್ಲಾಯೀಸ್ ಗಳಿಗೆ ಈ PFM ಗಳನ್ನ ಇಂಡಿವಿಜುವಲ್ ಆಗಿ ಸೆಲೆಕ್ಟ್
ಮಾಡ್ಲಿಕ್ಕೆ ಅಥವಾ ನಾನು ಇದರಲ್ಲೇ ಬೇಕಪ್ಪ ನನಗೆ ಅಂತ ಹೇಳುವಂತಹ ಒಂದು ಅವಕಾಶ ಇರಲ್ಲ. ಗವರ್ಮೆಂಟ್ ಎಂಪ್ಲಾಯೀಸ್ ಗಳ ಒಂದು ಫಂಡ್ ಅನ್ನ ಡೈರೆಕ್ಟ್ ಆಗಿ 3 ಡಿಫರೆಂಟ್ ಒಂದು PFM ಗಳಲ್ಲಿ ಆಟೋಮೆಟಿಕಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. LIC, SBI ಹಾಗೆ UTI ಈ 3 ಇಂಪಾರ್ಟೆಂಟ್ PFM ಗಳಲ್ಲಿ ಆಟೋಮೆಟಿಕಲಿ ಕಾಂಟ್ರಿಬ್ಯೂಟ್ ಆಗುತ್ತೆ ಓವರ್ ಆಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಅಂತ ನಂಗಿದ್ರೆ, ಅಥವಾ ಇಂಡಿವಿಜುವಲ್ ಆಗಿದ್ದಾರೆ ಅಥವಾ ನಾವು ಸಪರೇಟ್ ಆಗಿ ಇನ್ನೊಬ್ರು ಮಾಡ್ಸಕ್ ಹೋಗ್ತಾ ಇದೀವಿ ಅಂತಂದ್ರೆ ಆಟೋಮೆಟಿಕಲಿ ನಮಗೆ ಒಂದು ಆಪ್ಷನ್ ಇರುತ್ತೆ ಈ ಒಂದು PFM ಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ PFM ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ. ಅಗೇನ್ ಇದರಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಬೇಸಿಕಲಿ 2 ರೀತಿಯಾದಂತಹ ಚಾಯ್ಸಸ್ ಗಳಿರುತ್ತೆ. ಸಪೋಸ್ ನೀವು ಒಂದು PFM ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಅವ್ರಿಗೆ 2 ರೀತಿಯಾದಂತಹ ಒಂದು ಆಪ್ಷನ್ಸ್ ಗಳನ್ನ ನೀವು ಕೊಡಬಹುದು. ಒಂದು ಆಕ್ಟಿವ್ ಚಾಯ್ಸ್ ಅಂತ ಇರುತ್ತೆ, ಹಾಗೆ ಇನ್ನೊಂದು ಆಟೋ ಚಾಯ್ಸ್ ಅಂತ ಇರುತ್ತೆ. ಹೆಸರು ಹೇಳೋ ಪ್ರಕಾರನ ಆಕ್ಟಿವ್ ಚಾಯ್ಸ್ ಅಂತ ಅಂದ್ರೆ ನಿಮ್ಗೆ ಇಂಡಿವಿಜುವಲ್ ಒಂದು ಆಪ್ಷನ್ ಕೊಡ್ತಾರೆ, ಎಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟ್ ಅನ್ನ ನೀವು ಇಕ್ವಿಟಿಲಿ ಇನ್ವೆಸ್ಟ್ ಮಾಡ್ತಾ ಇದಕ್ಕೆ ಅಥವಾ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅನ್ನೋ ಒಂದು ಆಪ್ಷನ್ ಅನ್ನ ನೀವೇ ಖುದ್ದಾಗಿ ಸೆಲೆಕ್ಟ್ ಮಾಡ್ತಿರ್ತಾರೆ. ಅಗೇನ್ ಇದರಲ್ಲಿ ಏಜ್ ಬೇಸಿಸ್ ಅಲ್ಲಿ ಅಥವಾ ವಯಸ್ಸಿನ ಬೇಸಿಸ್ ಅಲ್ಲಿ ಲಿಮಿಟ್ಸ್ ಇರುತ್ತೆ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಇಕ್ವಿಟಿ ಅಲೋಕೇಶನ್ ಮೆಟ್ರಿಕ್ಸ್ ಏನಿದೆ ಆಕ್ಟಿವ್ ಚಾಯ್ಸ್ ಅಲ್ಲಿ ಅಪ್ ಟು 50 ಇಯರ್ಸ್ ವರೆಗೂ ಇದೀರಾ ಅಂತ ಅಂದ್ರೆ 75% ಮ್ಯಾಕ್ಸಿಮಮ್ ಇಕ್ವಿಟಿ, ಅದರ ಮೇಲೆ ನೀವು ಒಂದು ಆಪ್ಷನ್ ನ ತಗೊಳ್ಳಿಕ್ಕಾಗಲ್ಲ, ಈಕ್ವಿಟಿ ಇನ್ವೆಸ್ಟ್ ಮಾಡಿ ಅಂತ ಹೇಳಕ್ಕಾಗಲ್ಲ. ಇನ್ ಕೇಸ್ 60 ಮೇಲಿದ್ದೀರಾ ಅಂತ ಅಂದ್ರೆ ಮ್ಯಾಕ್ಸಿಮಮ್ 50% ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಇಕ್ವಿಟಿ ಅಲೋಕೇಶನ್ ನ ವೆನ್ ಯು ಆರ್ ಆಕ್ಟಿವ್ ಚಾಯ್ಸ್ ಅನ್ನು ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ. ಸೊ ಓವರ್ ಆಲ್ ಮಿಕ್ಕಿರೋ ಏಜ್ ಗಳ ಪ್ರಕಾರ 51 ಏಜ್ ಇರತಕ್ಕಂಥವ್ರಿಗೆ 72.5% ಈ ರೀತಿಯಾದಂತಹ ಏಜ್ ಬೇಸಿಸ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಸೊ ಬ್ರಾಡ್ಲಿ ಹೇಳ್ಬೇಕಪ್ಪ ಅಂತ ಅಂದ್ರೆ ಏಜ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಮ್ಯಾಕ್ಸಿಮಮ್ ಇಕ್ವಿಟಿ ಅಲೋಕೇಶನ್ ಏನಿದೆಯೋ ಅದನ್ನ ಕಡಿಮೆ ಮಾಡ್ತಾ ಹೋಗ್ತಾರೆ ಬಿಕಾಸ್ ಆಫ್ ದ ರಿಸ್ಕ್ ಇನ್ವಾಲ್ವ್ಮೆಂಟ್. ಇನ್ನ ಸೆಕೆಂಡ್ ಚಾಯ್ಸ್ ಅಂತ ಹೇಳೋದಾದ್ರೆ ಆಟೋ ಚಾಯ್ಸ್. ಇದರಲ್ಲಿ 3 ರೀತಿಯಾದಂತಹ ಕ್ಯಾಟಗರೀಸ್ ಗಳ ವೈಸ್ ಇವರು ಡಿಪೆಂಡ್ ಮಾಡಿರ್ತಾರೆ ಬೇಸ್ಡ್ ಆನ್ ದ ರಿಸ್ಕ್ ಅಪಟೈಟ್, ಅಥವಾ ನೀವು ರಿಸ್ಕ್ ಎಷ್ಟು ತಗೊಳ್ಳೋಕೆ ರೆಡಿ ಇದ್ದೀರಾ ಅನ್ನೋ ಒಂದು ಬೇಸಿಸ್ ಅಲ್ಲಿ ಆಟೋಮೆಟಿಕಲಿ ಇದನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ 3 ರೀತಿಯಾದಂತಹ ವಿಧಗಳಲ್ಲಿ. ಸೊ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ಅಗ್ರೆಸಿವ್ ಫಂಡ್ ಅಥವಾ ಅಗ್ರೆಸಿವ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಇಕ್ವಿಟಿ ಅಲೋಕೇಶನ್ 35 ಏಜ್ ಕೆಳಗಡೆ ಇದ್ದೀರಾ ಅಂತ ಅಂದ್ರೆ 75% ನಷ್ಟು ಆಗಿರುತ್ತೆ. ಅದೇ ಮ್ಯಾಕ್ಸಿಮಮ್ ಇಕ್ವಿಟಿ ಅಲೋಕೇಶನ್ 55 ಮೇಲೆ ನೀವು ಇತ್ತು ಅಂತಂದ್ರೆ 15% ನಷ್ಟು ಅಗ್ರೆಸಿವ್ ಫಂಡ್ ಆಪ್ಷನ್ ಅಲ್ಲಿ ಇರುತ್ತೆ. ಅದೇ ಕನ್ಸರ್ವೇಟಿವ್ ಅಂದ್ರೆ ತುಂಬಾ ಒಂದು ರಿಸ್ಕ್ ಕಡಿಮೆ ತಗೊಳ್ಳತಕ್ಕಂಥವ್ರಿಗೆ ಓವರ್ ಆಲ್ ಮ್ಯಾಕ್ಸಿಮಮ್ ಇಕ್ವಿಟಿ ಅಲೋಕೇಶನ್ ಬಂದು 25% ಇರುತ್ತೆ. 35 ಅವ್ರು ಕೆಳಗಡೆ ಇದ್ರೆ ಏಜ್ ವೈಸ್ ಓವರ್ ಆಲ್ 55 ಮೇಲೆ ಅವ್ರು ಏಜ್ ಇತ್ತು ಅಂತಂದ್ರೆ 5% ಮಾತ್ರ ಮ್ಯಾಕ್ಸಿಮಮ್ ಇಕ್ವಿಟಿ ಅಲೋಕೇಶನ್ ಅವರಿಗೆ ಅಲೋ ಮಾಡ್ತಾರೆ. ಒಂದ್ಸತಿ ಈ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರಿಗೆ 60 ವರ್ಷದ ಮೇಲೆ ಆಯ್ತು ಅಂತ ಅಂದ್ರೆ ಆನ್ಯುವಿಟಿ ಪ್ರೊವೈಡರ್ಸ್ ಗಳ ಒಂದು ರೋಲ್ ಬರುತ್ತೆ. ನಮಗೆ ಬೇಕಾಗಿರ್ತಕ್ಕಂಥ ಒಂದು ಆನ್ಯುವಿಟಿ ಪ್ರೊವೈಡರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ 13 ಆನ್ಯುವಿಟಿ ಪ್ರೊವೈಡರ್ಸ್ ಗಳು ಇರ್ತಾರೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು HDFC ಲೈಫ್, LIC, ICICI ಪ್ರೊಡೆನ್ಷಿಯಲ್ ಲೈಫ್ ಇರಬಹುದು, SBI ಲೈಫ್, ಸ್ಟಾರ್ ಯೂನಿಯನ್, ಡೈಚಿ ಲೈಫ್ ಇರಬಹುದು, ಕೊಟಕ್ ಮಹೀಂದ್ರಾ ಲೈಫ್ ಇರಬಹುದು, ಇಂಡಿಯಾ ಫಸ್ಟ್, ಮ್ಯಾಕ್ಸ್ ಲೈಫ್, ಕೆನರಾ HSBC, ಹಾಗೆ ಬಜಾಜ್ ಅಲಯನ್ಸ್ ಲೈಫ್ ಇರಬಹುದು, ಟಾಟಾ AIA, ಎಡೆಲ್ವಿಸಿಸ್ ಕೂಡ ಟೋಕಿಯೋ ಲೈಫ್ ಅಂತ ಒಂದು ಆಪ್ಷನ್ ಇದೆ, ಹಾಗೆ PNB, ಮೆಟ್ ಲೈಫ್ ಇಂಡಿಯಾ ಅಂತ ಹೇಳ್ಕೊಂಡು ಈ ರೀತಿ 13 ಒಂದು ಆನ್ಯುವಿಟಿ ಆಪ್ಷನ್ಸ್ ಗಳು ಇವತ್ತಿನ ಮಟ್ಟಿಗೆ ಆನ್ಯುವಿಟಿ ಪ್ರೊವೈಡರ್ಸ್ ಗಳ ಆಪ್ಷನ್ಸ್ ಗಳು ಇರುತ್ತೆ ಇನ್ವೆಸ್ಟ್ ಮಾಡ್ತಕ್ಕಂಥವ್ರು NPS ಅಲ್ಲಿ. ಸೊ ಇವಾಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ ಏನಪ್ಪಾ ಅಂತಂದ್ರೆ NPS ಅಲ್ಲಿ ಬೇರೆ ರೀತಿಯಾದಂತಹ ವಿಧಗಳು ಇದೆಯಾ ಅಥವಾ ಒಂದೇ ರೀತಿಯಾದಂತಹ ಆಪ್ಷನ್ ಇದೆಯಾ? ಇಲ್ಲ, 2 ರೀತಿಯಾದಂತಹ ವಿಧಗಳಿದೆ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ NPS ಅಲ್ಲಿ 2 ಮೇನ್ ಕ್ಯಾಟಗರೀಸ್ ಗಳು ಬರುತ್ತೆ. ಒಂದು ಇಂಡಿವಿಜುವಲ್, ಈಗ ಖುದ್ದಾಗಿ ನಾವಿದೀವಿ ಅಂತ ಅಂದ್ರೆ 18 ರಿಂದ 70 ವಯಸ್ಸಿನವರೆಗೂ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಆಪ್ಷನ್ ನ ಕೊಡುತ್ತೆ. ಬಟ್ ಇಂಡಿವಿಜುವಲ್ ಆಗಿರ್ತಕ್ಕಂಥವ್ರು ಅಥವಾ ಖುದ್ದಾಗಿ ವೈಯಕ್ತಿಕವಾಗಿ ನಾವು ಇನ್ವೆಸ್ಟ್ ಕೂಡ ಮಾಡಬಹುದಾಗಿರುತ್ತೆ. ಎರಡನೇ ಆಪ್ಷನ್ ಅಲ್ಲಿ ಬಂದು ಕಾರ್ಪೊರೇಟ್ ಗಳ ಕಡೆಯಿಂದ ಅಥವಾ ನಾವು ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿಂದನೂ ಕೂಡ ನಾವು NPS ಅನ್ನ ಮಾಡಿಸಬಹುದಾಗಿರುತ್ತೆ. ಸೊ ಹೆಸರು ಹೇಳೋ ಪ್ರಕಾರನೇ ಇಂಡಿವಿಜುವಲ್ ಆಪ್ಷನ್ ಅಂತ ಅಂದ್ರೆ ನಮಗೆ ವೈಯಕ್ತಿಕವಾಗಿ ನಮಗೆ ಯಾವ ರೀತಿ ಬೇಕಾದಂತಹ ಒಂದು ಇನ್ವೆಸ್ಟ್ಮೆಂಟ್ ನಾವು ಮಾಡ್ಕೋಬಹುದಾಗಿರುತ್ತೆ. ಅಮೌಂಟ್ ಇಂದ ಹಿಡಿದು ಎಲ್ಲ ಕಂಪ್ಲೀಟ್ ನಾವೇ ಡಿಸೈಡ್ ಮಾಡ್ಕೋಬೇಕಾಗಿರುತ್ತೆ. PFM ಗಳು ಹಾಗೆ ಓವರ್ ಆಲ್ ಆನ್ಯುವಿಟಿ ಪ್ರೊವೈಡರ್ಸ್ ಗಳು ಇದೆಲ್ಲ ಕಂಪ್ಲೀಟ್ ಸೆಲೆಕ್ಷನ್ ನಮ್ಮ ಅಂಡರ್ ಇರುತ್ತೆ. ನಾವು ಅದನ್ನ ಖುದ್ದಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಅದಷ್ಟೇ ಅಲ್ಲ, ಕಾಂಟ್ರಿಬ್ಯೂಷನ್ ಅಥವಾ ಓವರ್ ಆಲ್ ಅಮೌಂಟ್ ಏನ್ ಕೊಡ್ತಾ ಇದೀವಿ ಅಥವಾ ಇನ್ವೆಸ್ಟ್ ಮಾಡ್ತಾ ಇದೀವಿ ಅದು ಖುದ್ದಾಗಿ ನಾವೇ ಮಾಡಬೇಕಾಗಿರುತ್ತೆ. ಕಾರ್ಪೊರೇಟ್ NPS ಗಳ ವೈಸ್ ನೋಡೋದಾದ್ರೆ ಒಬ್ವಿಯಸ್ಲಿ ಹೆಸರು ಹೇಳೋ ಪ್ರಕಾರನೇ ಕಂಪನಿ ಅಥವಾ ಯಾವ ಕಂಪನಿ ನೀವು ಕೆಲಸ ಮಾಡ್ತಾ ಇರ್ತೀರೋ NPS ನ ಕೊಡ್ತಾ ಇದಾರೋ ಅವ್ರದ್ದು ಕೂಡ ಸ್ವಲ್ಪ ಕಾಂಟ್ರಿಬ್ಯೂಷನ್ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅಗೇನ್ ಇದರಲ್ಲೂ ಕೂಡ ಇಂಡಿವಿಜುವಲ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಅಂದಾಗ 2 ರೀತಿಯಾದಂತಹ ಸಬ್ ಅಕೌಂಟ್ಸ್ ಗಳು ನಮಗೆ ಕೊಡ್ತಾರೆ. ಸೊ ಈ ಒಂದು ಸಬ್ ಅಕೌಂಟ್ಸ್ ಗಳನ್ನ ಒಂದೇ ಅಕೌಂಟ್ ಅಂಡರ್ ಯಾವ ರೀತಿ ಪ್ಯಾನ್ ಅಕೌಂಟ್ ನಮ್ಗೆ ಕೊಡ್ತಾರೆ ಅದೇ ರೀತಿ ಈ ಒಂದು ರಿಟೈರ್ಮೆಂಟ್ ರಿಲೇಟೆಡ್ ಅಂತ ಅಂದ್ರೆ PRA ಅಂತ ಕೊಡ್ತಾರೆ, ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಅಂತ ಇರುತ್ತೆ. ಈ ಒಂದು ಅಕೌಂಟ್ ಅಂಡರ್ ಅಲ್ಲಿ 2 ಸಬ್ ಕ್ಯಾಟಗರೀಸ್ ಗಳಾಗಿ ನಾವು ಅಕೌಂಟ್ ಅನ್ನ ಓಪನ್ ಮಾಡ್ಕೋಬಹುದಾಗಿರುತ್ತೆ. ಮೊದಲನೇ ಕ್ಯಾಟಗರಿ ಬಂದು ಓವರ್ ಆಲ್ ಟ್ಯಾಕ್ಸ್ ರಿಲೇಟೆಡ್ ಬೆನಿಫಿಟ್ ಇರತಕ್ಕಂಥ ಅಕೌಂಟ್ ಅಂತ ಹೇಳ್ಬೋದು. ವರ್ಷಕ್ಕೆ 1.5 ಲಕ್ಷ ನಮಗೆ ಡಿಡಕ್ಷನ್ ಸಿಗುತ್ತೆ. ಓವರ್ ಆಲ್ 1.5 ಲಕ್ಷ ಮ್ಯಾಕ್ಸಿಮಮ್ ಅಮೌಂಟ್ ಅನ್ನ ಇದರಲ್ಲಿ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ ATC ಅಂಡರ್ ಅಲ್ಲಿ. ಹಾಗೆ 50,000 ಅಷ್ಟು ಅಮೌಂಟ್ ಅನ್ನ ATCCD ಅಂಡರ್ ಅಲ್ಲಿ ನಾವು ತೋರಿಸಿಕೊಂಡು ಓವರ್ ಆಲ್ ಈ ಒಂದು ಟ್ಯಾಕ್ಸ್ ಬೆನಿಫಿಟ್ಸ್ ಗಳನ್ನ ಪಡಿಬಹುದಾಗಿರುತ್ತೆ. ಬಟ್ ಅಗೇನ್ ಎರಡನೇ ಕ್ಯಾಟಗರಿ ಅಥವಾ ಎರಡನೇ ಒಂದು ಅಕೌಂಟ್ ಅಂತ ಹೇಳೋದಾದ್ರೆ ಇದರಲ್ಲಿ ಓವರ್ ಆಲ್ ನಿಮಗೆ ಯಾವುದೇ ರೀತಿಯ ಒಂದು ಅಮೌಂಟ್ ಅನ್ನು ನೀವು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ ಇರಲ್ಲ, ಎಷ್ಟು ಬೇಕೋ ಅಷ್ಟು ಅಮೌಂಟ್ ಅನ್ನು ನೀವು ಇನ್ವೆಸ್ಟ್ ಮಾಡಬಹುದು ನಿಮ್ಮ ಪೆನ್ಷನ್ಗೋಸ್ಕರ. ಬಟ್ ಇದರಲ್ಲಿ ಇರ್ತಕ್ಕಂಥ ಒಂದು ಬರ್ತಕ್ಕಂಥ ರಿಟರ್ನ್ ಏನಿದೆಯೋ ಅದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಬೆನಿಫಿಟ್
ಅಥವಾ ಇದ್ರ ಇನ್ವೆಸ್ಟ್ ಮಾಡ್ತಿದ್ರ ಅಂದ್ರೆ ಅದರಿಂದ ಟ್ಯಾಕ್ಸ್ ಬೆನಿಫಿಟ್, ಈ ರೀತಿಯಾದಂತಹ ಒಂದು ಆಪ್ಷನ್ಸ್ ಗಳು ಎರಡನೇ ಅಕೌಂಟ್ ಗಳಲ್ಲಿ ಸಿಗಲ್ಲ. ಸೊ ಎರಡು ಅಕೌಂಟ್ ಗಳು ಓವರ್ ಆಲ್ ಒಂದೇ PRAN ಗೆ ಲಿಂಕ್ ಆಗಿರುತ್ತೆ. ಸೊ ಅದರಲ್ಲಿ ಬರ್ತಕ್ಕಂತಹ ಮರ್ಜ್ಡ್ ಎರಡು ಅಕೌಂಟ್ ಗಳು ಅಂತ ನಾವು ಇದನ್ನ ಹೇಳಬಹುದು. ಇದನ್ನ NPS ಸ್ಕೀಮ್ ಗಳಲ್ಲಿ ಟೈರ್ 1 ಟೈರ್ 2 ಅಕೌಂಟ್ಸ್ ಗಳು ಅಂತ ಹೇಳ್ತಾರೆ. ಟೈರ್ 1 ಬೇಸಿಕಲಿ ಟ್ಯಾಕ್ಸ್ ರಿಲೇಟೆಡ್ ಬೆನಿಫಿಟ್ ಕೊಡ್ತಕ್ಕಂಥದ್ದು, ಮ್ಯಾಕ್ಸಿಮಮ್ ಕ್ಯಾಪ್ ಇರುತ್ತೆ. ಬಟ್ ಟೈರ್ 2 ದಲ್ಲಿ ನೀವು ಎಷ್ಟು ಬೇಕು ಅಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ಕೋಬಹುದಾಗಿರುತ್ತೆ. ಬಟ್ ಅದರಲ್ಲಿ ಯಾವುದೇ ರೀತಿಯ ಟ್ಯಾಕ್ಸ್ ಬೆನಿಫಿಟ್ಸ್ ಗಳು ನಿಮಗೆ ಸಿಕ್ಕಲ್ಲ. ಸೊ ಇವಾಗ ನೆಕ್ಸ್ಟ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್, ವಿಡ್ರಾ ಮಾಡ್ಕೊಳ್ಬಹುದಾ ಸರ್, ಏನಾದ್ರೆ ಎಮರ್ಜೆನ್ಸಿ ಇದೆ ಅಂತಂದ್ರೆ ವಿಡ್ರಾ ಮಾಡ್ಕೊಳ್ಬಹುದಾ ಅಂತ ಹೇಳ್ಕೊಂಡು. ಸೊ ಹೆಸರು ಹೇಳೋ ಪ್ರಕಾರನೇ ಟೈರ್ 1 ಟೈರ್ 2 ಎರಡು ರೀತಿಯಾದಂತಹ ಆಪ್ಷನ್ಸ್ ಗಳಿರುತ್ತೆ. ಟೈರ್ 1 ಇರತಕ್ಕಂಥದ್ದು ಡೆಫಿನೆಟ್ಲಿ ವಿಡ್ರಾ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಬಿಕಾಸ್ ಅದು 60 ವರ್ಷ ಆದ್ಮೇಲೆ ರಿಟೈರ್ಮೆಂಟ್ ಗೆ ಇರತಕ್ಕಂತಹ ಫಂಡ್ ಆಗಿರೋದ್ರಿಂದ ರಿಟೈರ್ಮೆಂಟ್ ಆದ್ಮೇಲೆ ಸಿಗ್ತಕ್ಕಂಥ ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಕೂಡ ನಿಮ್ಗೆ ಸಿಗುತ್ತೆ. ಬಟ್ ಎರಡನೇ ಟೈರ್ ಏನಿದೆಯೋ ಟೈರ್ 2 ದಲ್ಲಿ ಇರತಕ್ಕಂಥ ಒಂದು ಆಪ್ಷನ್ ಅಲ್ಲಿ ವಿಡ್ರಾ ಮಾಡ್ಕೊಳ್ಬಹುದಾಗಿರುತ್ತೆ. NPS ಟೈರ್ 1 ಅಲ್ಲಿ ಇರತಕ್ಕಂಥ ಅಮೌಂಟ್ ಇಂದ ಬರ್ತಕ್ಕಂಥ ಓವರ್ ಆಲ್ ರಿಟರ್ನ್ ಏನಿದೆಯೋ ಅಥವಾ ಕಂಪ್ಲೀಟ್ ಒಂದು ಮೆಚುರಿಟಿ ಅಮೌಂಟ್ ಏನಿದೆಯೋ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಇದರಲ್ಲಿ 60% ನಷ್ಟು ಅಮೌಂಟ್ ಅನ್ನ ನೀವು ವಿಡ್ರಾ ಮಾಡ್ಕೊಳ್ಬಹುದು ಅಟ್ ದ ಟೈಮ್ ಆಫ್ ಮೆಚುರಿಟಿ. ಸೊ ಇನ್ನು ಮಿಕ್ಕಿರೋ 40% ಅನ್ನ ಕಡ್ಡಾಯವಾಗಿ ನೀವು ಓವರ್ ಆಲ್ ಈ ಒಂದು ಆನ್ಯುಯಿಟಿ ಸ್ಕೀಮ್ಸ್ ಗಳಲ್ಲಿ ಹಾಕಲೇಬೇಕು, ಬಿಕಾಸ್ ಅದು ರಿಟೈರ್ಮೆಂಟ್ ತರ ಒಂದು ಪೆನ್ಷನ್ ತರ ನಿಮಗೆ ಮಂತ್ ಆನ್ ಮಂತ್ ನಿಮಗೆ ಸಿಗುತ್ತೆ. ಇವಾಗ ಒನ್ ಆಫ್ ದ ಇಂಪಾರ್ಟೆಂಟ್ ಪೋರ್ಷನ್ ಗೆ ನಾವು ಬಂದಿದ್ದೀವಿ ವಿಡಿಯೋದು. ಸೊ NPS ಓವರ್ ಆಲ್ ಈ ಒಂದು ನ್ಯಾಷನಲ್ ಪೆನ್ಷನ್ ಸ್ಕೀಮಿನ ಬೆನಿಫಿಟ್ಸ್ ಗಳು ಅಥವಾ ಅಡ್ವಾಂಟೇಜಸ್ ಗಳು ಏನಪ್ಪಾ? ಮೊದಲನೇದಾಗಿ ಹೇಳೋದಾದ್ರೆ ಟ್ರಾನ್ಸ್ಪರೆನ್ಸಿ. ಸೊ ಓವರ್ ಆಲ್ ಗವರ್ಮೆಂಟ್ ಕಡೆಯಿಂದ ಒಂದು ಯೂನಿಟ್ ತರ ಫಾರ್ಮ್ ಮಾಡಿ ಇದನ್ನ ಮ್ಯಾನೇಜ್ ಮಾಡ್ತಾ ಇರತಕ್ಕಂಥದ್ದು. ಆಬ್ವಿಯಸ್ಲಿ ಇನ್ ದಟ್ ಪರ್ಸ್ಪೆಕ್ಟಿವ್ ಸೇಫ್ಟಿ ವೈಸ್ ನಮಗೆ ಜಾಸ್ತಿ ಸೇಫ್ಟಿ ಇದರಲ್ಲಿ ಸಿಗುತ್ತೆ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ರಿಟೈರ್ಮೆಂಟ್ ಗೋಸ್ಕರ ಪ್ಲಾನ್ ಮಾಡ್ತಕ್ಕಂಥ ಒಂದು ಬೆಟರ್ ಆಪ್ಷನ್ ನಮಗೆ ಕೊಡುತ್ತೆ. ಬಿಕಾಸ್ ಯಾವುದೇ ಒಂದು ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಕ್ಕಳು ನೋಡ್ಕೊಳ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ ಅಂತ ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಸೇಫ್ಟಿನ ನಾವು ನೋಡ್ಕೊಳ್ಬೇಕು ಅಂತಂದ್ರೆ 60 ವರ್ಷ ಆದ್ಮೇಲೆ ಆ ಟೈಮಲ್ಲಿ ನಮಗೆ ದುಡ್ಡಿನ ಅವಶ್ಯಕತೆ ಡೆಫಿನೆಟ್ಲಿ ಇರುತ್ತೆ. ಅದಕ್ಕೋಸ್ಕರ ಬೆಟರ್ ವೇದಲ್ಲಿ ನಾವು ನಮ್ಮ ಫಿನಾನ್ಷಿಯಲ್ ಲೈಫ್ ಅನ್ನ ಪ್ಲಾನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಈ ರೀತಿಯಾದಂತಹ ಒಂದು ಸ್ಕೀಮ್ಸ್ ಗಳು. ಹಾಗೆ ಇದರಲ್ಲಿ ಇರ್ತಕ್ಕಂಥ ಸರ್ವಿಸ್ ಪ್ರೊವೈಡರ್ಸ್ ಗಳನ್ನ ನಾವೇ ಖುದ್ದಾಗಿ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಆಪ್ಷನ್ ಕೂಡ ಇದರಲ್ಲಿ ಬರ್ತಕ್ಕಂಥ ಮೇಜರ್ ಬೆನಿಫಿಟ್. ಆದ್ರೆ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಬರ್ತಕ್ಕಂಥ ಆಪ್ಷನ್ಸ್ ಗಳು ಅಂತ ನೋಡೋದಾದ್ರೆ NPS ಗಳು ಒನ್ ಆಫ್ ದ ಲೋ ಕಾಸ್ಟ್ ಪ್ರಾಡಕ್ಟ್. ಅಂದ್ರೆ ನಿಮ್ ಖರ್ಚು ಜಾಸ್ತಿ ಇರಲ್ಲ ಇದರಲ್ಲಿ, ಬಿಕಾಸ್ ಇದರಲ್ಲಿ ಮ್ಯಾನೇಜ್ಮೆಂಟ್ ಕೂಡ ಲಾಂಗ್ ಟರ್ಮ್ ಇರೋದ್ರಿಂದ ಆಬ್ವಿಯಸ್ಲಿ ಖರ್ಚುಗಳು ಕೂಡ ಕಡಿಮೆ ಇರುತ್ತೆ ಇದರಲ್ಲಿ ಬರ್ತಕ್ಕಂಥದ್ದು. ಹಾಗೆ NPS ಅನ್ನ ಒಂದ್ ಕಡೆಯಿಂದ ಇನ್ನೊಂದು ಅಕೌಂಟ್ ಗೆ ಆಟೋಮೆಟಿಕಲಿ ಪೋರ್ಟ್ ಮಾಡಬಹುದಾಗಿರುತ್ತೆ. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ. PRAN ಕೊಡ್ತಾರೆ ನಿಮಗೆ. ಆಬ್ವಿಯಸ್ಲಿ ಆ ಒಂದು ಅಕೌಂಟ್ ನಂಬರ್ ಇದೆ ಅಂತಂದ್ರೆ ಒಂದ್ ಕಂಪನಿ ಇನ್ನೊಂದು ಕಡೆಗೆ ಹೋದ್ರೂ ಕೂಡ ಆರಾಮಾಗಿ ಪೋರ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶಗಳನ್ನ ಈ ಒಂದು ಆಪ್ಷನ್ಸ್ ಗಳು ಅಥವಾ ಈ ಒಂದು ಸ್ಕೀಮ್ಸ್ ಗಳು ತಂದು ಕೊಡುತ್ತೆ. ಹಾಗೆ ಇನ್ ಕೇಸ್ ನಿಮ್ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಿದ್ರ ಅಂತಂದ್ರೆ ಎಕ್ಸ್ಟರ್ನಲ್ ಏನಾದ್ರು ಅವರು ರಿಟೈರ್ಮೆಂಟ್ ಗೋಸ್ಕರ ನಿಮ್ಗೆ ಕೊಡ್ತಾ ಇದ್ರು ಅಂತ ಅಮೌಂಟ್ ಅನ್ನ ಅದನ್ನು ಕೂಡ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಕ್ಕಂಥ ಒಂದು ಬೆಟರ್ ಆಪ್ಷನ್ ಅಥವಾ ಅವಕಾಶವನ್ನ ಈ ಒಂದು NPS ತಂದು ಕೊಡೋದಾದ್ರೆ ಕೊನೆಯ ಬೆನಿಫಿಟ್ ಅಂತ ಹೇಳೋದಾದ್ರೆ ಆಬ್ವಿಯಸ್ಲಿ ಟ್ಯಾಕ್ಸ್ ಬೆನಿಫಿಟ್ ಇದರಲ್ಲಿ ನಿಮಗೆ ಸಿಗುತ್ತೆ. ಟ್ಯಾಕ್ಸ್ ಉಳಿಸ್ತಕ್ಕಂಥ ಒಂದು ಬೆಟರ್ ಆಪ್ಷನ್ ಇದಾಗಿರುತ್ತೆ. ATC ಅಂಡರ್ಲಿ, ATCCD ಅಂಡರ್ಲಿ ಆಲ್ಮೋಸ್ಟ್ 2 ಲಕ್ಷದವರೆಗೂ ಒಂದು ಟ್ಯಾಕ್ಸ್ ಸೇವಿಂಗ್ ಇದರಿಂದ ಪಾಸಿಬಲ್ ಇರುತ್ತೆ. ಇನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪಾ ಅಂದ್ರೆ ಏನ್ ಡಿಫರೆನ್ಸ್ ಅಪ್ಪ NPS ಗೂ ಹಾಗೂ ನಾರ್ಮಲ್ ಸೇವಿಂಗ್ ಸ್ಕೀಮ್ಸ್ ಇರತಕ್ಕಂಥ ವ್ಯತ್ಯಾಸಗಳೇನು ಅಂತ ಹೇಳೋದಾದ್ರೆ ಮೊದಲನೇ ಮೇಜರ್ ಡಿಫರೆನ್ಸ್ ಏನು ಅಂತ ಅಂದ್ರೆ ಲಾಕ್ ಇನ್ ಪೀರಿಯಡ್. ಸೊ ನಾನು ಆಲ್ರೆಡಿ ಹೇಳಿದೆ ಟೈರ್ 1 ಅಲ್ಲಿ ಇರ್ತಕ್ಕಂಥ ಒಂದು ಅಮೌಂಟ್ ಅನ್ನ 60 ಆದ್ಮೇಲೆ ಅಥವಾ 60 ವಯಸ್ಸು ಆದ್ಮೇಲೆ ಮಾತ್ರ ನಮಗೆ ಇನ್ವೆಸ್ಟ್ಮೆಂಟ್ ಇಂದ ಹೊರಗಡೆ ಬರ್ತಕ್ಕಂಥ ಒಂದು ಚಾನ್ಸಸ್ ನ ಕೊಡುತ್ತೆ. ಸೊ ಆ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಒನ್ ಆಫ್ ದ ಮೇಜರ್ ಆಪ್ಷನ್ ಏನಪ್ಪಾ ಅಂದ್ರೆ ಇದರಲ್ಲಿ ಬರ್ತಕ್ಕಂಥದ್ದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಕ್ಕಂಥ ಅಥವಾ ಲಾಂಗ್ ಟರ್ಮ್ ಗೆ ಹೂಡಿಕೆ ಮಾಡ್ತಕ್ಕಂಥ ಒಂದು ಮೈಂಡ್ ಸೆಟ್ ಅನ್ನು ನಮ್ಮಲ್ಲಿ ಕಲ್ಟಿವೇಟ್ ಮಾಡುತ್ತೆ ಅಷ್ಟೇ ಅಲ್ಲ. ಓವರ್ ಆಲ್ ಇದರಿಂದ ಲಾಂಗ್ ಟರ್ಮ್ ಅಲ್ಲಿ ಬರ್ತಕ್ಕಂಥ ಒಂದು ಮೆಚುರಿಟಿ ಅಮೌಂಟ್ ಏನಿದೆಯೋ ನಮ್ಮ ಕಷ್ಟ ಕಾಲಕ್ಕೆ ಒಂದು ಬೆನಿಫಿಟ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ NPS ಇಂದ. ಹಾಗೆ ಜನರಲಿ 10% ಗಿನ ಒಂದು ಜಾಸ್ತಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಓವರ್ ಆಲ್ NPS ಅಂತ ಹೇಳೋದಾದ್ರೆ, ವಿಚ್ ಇಸ್ ಮೋರ್ ದನ್ ನಾರ್ಮಲ್ PPF ಗಳಲ್ಲಿ ಹಾಗೆ ಓವರ್ ಆಲ್ FDs ಗಳಲ್ಲಿ ಸಿಗ್ತಕ್ಕಂಥ ರಿಟರ್ನ್ ಕಂಪೇರ್ ಮಾಡಿ ನೋಡೋದಾದ್ರೆ ಜಾಸ್ತಿನೇ ಆಗಿರುತ್ತೆ. ಲಾಂಗ್ ರನ್ ಒನ್ ಆಫ್ ದ ಬೆಟರ್ ರಿಟರ್ನ್ ಕೊಡ್ತಕ್ಕಂಥ ಚಾನ್ಸಸ್ NPS ಅಲ್ಲಿ ಜಾಸ್ತಿ ಇರುತ್ತೆ. ಹಾಗೆ ELSS ಇದೆಯಲ್ಲ ಸರ್, ELSS ಅಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟು ನಾವು ಟ್ಯಾಕ್ಸ್ ಸೇವ್ ಮಾಡಬಹುದಲ್ಲ ಅಂತ ಕೇಳಬಹುದು ನೀವು. ಬಟ್ ಏನಪ್ಪಾ ಅಂದ್ರೆ NPS ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಓವರ್ ಆಲ್ ELSS ಅಲ್ಲಿ ಜಾಸ್ತಿ ಇಕ್ವಿಟಿ ಅಲೋಕೇಶನ್ಸ್ ಗಳಿರುತ್ತೆ. ರಿಸ್ಕ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ELSS ಗಳಲ್ಲಿ. ಬಟ್ ಕಂಪೇರಿಂಗ್ ಟು ದಟ್ NPS ಅಲ್ಲಿ ನಿಮ್ಮ ಒಂದು ಕೈಯಲ್ಲಿ ಇರೋದ್ರಿಂದ, ನಿಮ್ಮ ರಿಸ್ಕ್ ಅಪೆಟೈಟ್ ಬೇಸಿಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಓವರ್ ಆಲ್ ಈ ಒಂದು ಇಕ್ವಿಟಿ ಲಿಂಕ್ಡ್ ಅಥವಾ ಓವರ್ ಆಲ್ ಮಾರ್ಕೆಟ್ ಗೆ ಲಿಂಕ್ ಇರತಕ್ಕಂತಹ ರಿಟರ್ನ್ಸ್ ಏನಿದೆಯೋ ಅಥವಾ ರಿಸ್ಕ್ ಏನಿದೆಯೋ ಅದು ಕಂಪೇರಿಟಿವ್ಲಿ ಕಡಿಮೆ ಆಗಿರುತ್ತೆ. ಸೊ ಇವಾಗ ಓವರ್ ಆಲ್ NPS ಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಸೇವಿಂಗ್ ಆಪ್ಷನ್ಸ್ ಗಳಿದೆಯೋ ಮಾರ್ಕೆಟ್ ಅಲ್ಲಿ ಅದಕ್ಕೆ ನಾವು ಕಂಪೇರ್ ಮಾಡಿ ಏನೆಲ್ಲ ರಿಟರ್ನ್ ಕೊಟ್ಟಿದೆ ಓವರ್ ಆಲ್ ಕಂಪ್ಯಾರಿಸನ್ ನಾವು ಮಾಡಿದೀವಿ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಓವರ್ ಆಲ್ NPS ರಿಟರ್ನ್ ವೈಸ್ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ನಾವು. 8 ರಿಂದ 10% ನಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಲಾಕ್ ಇನ್ ಪೀರಿಯಡ್ ಟಿಲ್ ರಿಟೈರ್ಮೆಂಟ್ 60 ವಯಸ್ಸಿನವರೆಗೂ ಇರುತ್ತೆ. ರಿಸ್ಕ್ ಪ್ರೊಫೈಲ್ ಇದೆಯೋ ಮಾರ್ಕೆಟ್ ರಿಲೇಟೆಡ್ ರಿಸ್ಕ್ ಆಬ್ವಿಯಸ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ NPS ಅಲ್ಲಿ. ಸೊ ELSS ಅಂತ ಹೇಳೋದಾದ್ರೆ 12 to 15% ನಷ್ಟು ಎಕ್ಸ್ಪೆಕ್ಟೇಷನ್ ಮಾಡಬಹುದಾಗಿರುತ್ತೆ. ವೆರಿ ಲಾಕ್ ಇನ್ ಪೀರಿಯಡ್ ಬಂದು 3 ವರ್ಷ ಮಿನಿಮಮ್ ಲಾಕ್ ಇನ್ ಇರುತ್ತೆ ELSS ಅಲ್ಲಿ. ರಿಸ್ಕ್ ಪ್ರೊಫೈಲ್ ಬಂದು ಆಬ್ವಿಯಸ್ಲಿ ಮಾರ್ಕೆಟ್ ರಿಲೇಟೆಡ್ ರಿಸ್ಕ್ ಇದರಲ್ಲಿ ಇರುತ್ತೆ. PPF ಅಂತ ಹೇಳೋದಾದ್ರೆ 7.1% ನಷ್ಟು ಗ್ಯಾರಂಟಿಡ್ ರಿಟರ್ನ್ ಅನ್ನ ಕೊಡುತ್ತೆ ಓವರ್ ಆಲ್ PPF. ಇದರಲ್ಲಿ ಲಾಕ್ ಇನ್ ಪೀರಿಯಡ್ ಬಂದು 15 ವರ್ಷ ಆಗಿರುತ್ತೆ. ರಿಸ್ಕ್ ಪ್ರೊಫೈಲ್ ಬಂದು ರಿಸ್ಕ್ ಫ್ರೀ, ಯಾವುದೇ ರೀತಿಯ ಮೇಜರ್ ರಿಸ್ಕ್ ಇದರಲ್ಲಿ ಇರಲ್ಲ ಅಂತ ಹೇಳ್ಬೋದು. FD ಅಂತ ಹೇಳೋದಾದ್ರೆ 2.5% ಇಂದ 6.5% ವರೆಗೂ ಕೊಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕೂಡ ಗ್ಯಾರಂಟಿಯಾಗಿ ಕೊಡ್ತಾ ಇದ್ದಾರೆ ಬ್ಯಾಂಕ್ ಕಡೆಯಿಂದ.
ಸೊ ಲಾಕ್ ಇನ್ ಪೀರಿಯಡ್ ಬಂದು 7 ದಿನದಿಂದ 10 ವರ್ಷದವರೆಗೂ ಇರುತ್ತೆ ಲಾಕ್ ಇನ್ ಪೀರಿಯಡ್. ರಿಸ್ಕ್ ಪ್ರೊಫೈಲ್ ಆಲ್ಮೋಸ್ಟ್ ರಿಸ್ಕ್ ಫ್ರೀ ಅಂತಾನೆ ಹೇಳ್ಬೋದು ಎಫ್ ಡಿ ಇರತಕ್ಕಂತಹ ರಿಟರ್ನ್ ಅನ್ನು. ಐ ಹೋಪ್ NPS ಬಗ್ಗೆ ಹಾಗೆ ಸುಮಾರು ರೀತಿಯಾದಂತಹ ಬೇರೆ ಸೇವಿಂಗ್ ಆಪ್ಷನ್ಸ್ ಗಳಿರ್ತಕ್ಕಂತಹ ವ್ಯತ್ಯಾಸಗಳು ಹಾಗೆ ಇದರಲ್ಲಿರ್ತಕ್ಕಂತಹ ಹೊಂದಾಣಿಕೆಗಳು ಅಷ್ಟೇ ಅಲ್ಲ ಓವರ್ ಆಲ್ NPS ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ತಿಳಿದಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನಿಮ್ಗೆ ಏನೋ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರ ಅಪ್ಡೇಟ್ಸ್ಗಳು ಫೈನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಮ್ಮ ಕಡೆಯಿಂದ ಮಿಸ್ ಮಾಡ್ಕೋಬಾರ್ದು ಕನ್ನಡದಲ್ಲಿ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಬರ್ತಾ ಇದ್ದೀರಾ ಹಾಗೆ ಹೋಗ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ಸಿಗುತ್ತೆ, ಮಿಸ್ ಆಗಲ್ಲ. ಯೂಟ್ಯೂಬ್ಗೆ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಹೇಳ್ತಾ ಇರ್ತಕ್ಕಂಥದ್ದು. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಎಲ್ಲ ನೋಟಿಫಿಕೇಶನ್ಸ್ ನ ಎನೇಬಲ್ ಮಾಡಿದ್ರೆ ನಾವು ಹಾಕ್ತಕ್ಕಂತಹ ವಿಡಿಯೋಸ್ಗಳು ಇಮಿಡಿಯೇಟ್ ಅಪ್ಡೇಟ್ಸ್ ನಿಮಗೆ ನಾವು ಹಾಕಿದ ತಕ್ಷಣ ಸಿಗುತ್ತೆ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಂದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಇವನ್ NPS ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.